ಸಾಕಾಗೋದು ಬೇಕಾಗೋದು ನಿನಗದ ಆಯ್ತಲ್ಲ ಗಂಡ ಹೆಂಡತಿ ಹೋಗ ಕೊಡ್ಬೇಕಾದ್ರ ಸಾಕ್ ಅಂದವನು ನೀನು ಬೇಕಾದಾಗ ಬಂದು ಡೊಗಿದವನು ನೀನು ಹೌದು ಹೌದು ನನ್ನಲ್ಲಿಲ್ಲ ಅದ ಕೆಲಸ ಇಲ್ಲ ಅದಕ್ಕೆ ನಾ ಬಾಗಪ್ಪಜಾಗ ಹೆಂಗಾಗ್ಯದ ಗೊತ್ತೇನ ಅಂತ ಏ ಅಪ್ಪನ ಸುದ್ದಿಯ ತಗದ ಕೊಡವೆ ನಿತ್ತ ಮಂಡ್ಯಾಗ ಇವರ ಅಪ್ಪ ಚಂದ್ರಗುಪ್ತ ಅರಸ ಎದ್ದು ಆವಾಗ ಚಂದ್ರಗುಪ್ತನ ಹೆಂಡತಿ ಎದ್ದಳ ಕೇಳಿ ಆಗಿನ ಗಳಿಯಾಗ ಏ ಚಂದ್ರಗುಪ್ತ ಅರಸನ ಹೆಂಡತಿ 3 ತಿಂಗಳ ಗರ್ಭ ಹೆಂಡತಿ ಹೊಟ್ಲೆ ಅನ್ನೋದ ತಿಳದ ಬತ್ತ ಗಂಡಗ ಆವಾಗ ಹೆಂಡತಿ ಡಿಲಿವರಿ ತನಕ ತಪ್ಪ ಮಾಡ್ಬೇಕಂತ ಏನು ಮಾಡ್ತಿದ್ದ ಏ ತಪ್ಪ ಮಾಡ್ಲಕ್ ಹೋಗಿ ಕೂತಾನ ಕೇಳ್ರಿ ಅಡಿವಾಗ ಇವ 12 ವರ್ಷ ತಪ್ಪ ಮುಗಿಸಿ ಬರೋದರೊಳಗ ಮನ್ಯಾಗ ಹೆಣ್ಣ ಮಗಳ ಜನ್ಮ ತಾಳಿಳ ಅವನ ಮನೆಯಾಗ ಏ 12 ವರ್ಷ ತಪ್ಪ ಮಾಡಿದವಂಗ ಹಿಂದಿನ ಮುಂದಿನ ತಿಳಿಬೇಕಿತ್ತು ಹೌದಲ್ಲ ಏ ಮಗಳ ಅನ್ನೋದ ತಿಳಿಯಲಿಲ್ಲೋ ಕಾಸ ಸ್ವತ ಮಗಳ ಮ್ಯಾಲ ಮನಸ್ಸ ಮಾಡಿ ಬಿಟ್ಟ ಏನ್ ಹೇಳತ್ತಿರು ಏನ್ ಹೇಳ್ತೀರ ತಂಗಿ ಅಪ್ಪ ದೊಡ್ಡವ ಅಪ್ಪ ದೊಡ್ಡ ಅಂತ ಹೇಳ್ತಾರ ಅಪ್ಪನಿಂದ ಗಪ್ಪ ಮಾಡ್ಲಿಕ್ಕಂದ್ರೆ ಹೆಸರು ಬದಲಿ ಸಂಗೋಗಿ ಊರಾಗ ಒಟ್ಟ ಗಪ್ಪ ಮಾಡ್ಬಿಡ ಹಿರಿಯ ಮನುಷ್ಯ ಅದೇತ ಜಗ್ಗಿ ಹಿಡಿದೀವಿ ಬಾಯಿ ಇಟ್ಟು ಹೌದು ಹೌದಲ್ಲ ಭಾಗವಜ ನಾವು ಬಾಯಿ ಬಿಡಬಾರ್ದು ಬಿಟ್ಟಿವಂದ್ರ ನೀ ಹಿರಿಯ ಮನುಷ್ಯ ನಮ್ಮ ಕಡೆ ಮಾತಾಡ್ಸ್ಕೊಳ್ಳೋದಲ್ಲ ಹೌದು ನೀ ನಮ್ಮ ಮೊದಲು ಮಾತಾಡುದನು ಅಲ್ಲ ಅಲ್ಲ ಮೊದಲ ಬಾರಿ ಜಿಡ್ಡಿದ್ದಂಗನ ಹೌದು ಹೌದಲ್ಲ ಮಾತಾಡಲ್ದನ ಹಿಡಿದಿರ್ತೀನಿ ಎಷ್ಟೋ ಮಂದಿನ ಹೌದು ಹೌದು ಮತ್ತಿನ ಮಾತಾಡ್ಸ್ಕೊಂಡು ಹೋದನು ಯಪ್ಪ ನಿನ್ನ ಕೈಯಾಗ ಹಂಗ ತಂಗಿ ಹಂಗ ಒಂದು ಮಾತು ಹೇಳಿದಿ ಏನಂತ ಹೇಳಿದ್ರಿ ಸಾಧು ಸಾಧು ಯೋಗಿ ಆಗ್ಬೇಕಾದ್ರೂ ಒಳಗ ಮಹತ್ವ ಅದಾವ ಸಾಧು ಆಗ್ಬೇಕಾದ್ರೂ ಮಹತ್ವ ಅದಾವ ಹೆಂಗ್ರಿ ಯೋಗಿ ಹೆಂಗ ಯೌನೆ ಬಿಟ್ಟು ಕಡಿಯಾಕ ನಿಂತಿರ್ಬೇಕವ ಹೌದಲ್ಲ ಯೌನಿ ಅಂತ ನಾನು ಅಂತ ವಸ್ತು ಬಿಟ್ಟು ಕಡಿಯಾಕ ನಿಂತಿರ್ಬೇಕು ಅವ ಯೋಗಿ ಆಗ್ಲಕ್ ಬರ್ತದ ಸಾಧು ಅಂದ್ರೆ ಹೆಂಗ ಸಾ ಅಂದ್ರ 6 ಗುಣ ಧೂ ಅಂದ್ರೆ ಎಲ್ಲ ತೊಳಿ ಕಾಮ ಕ್ರೋಧ ಲೋಭ ಮೋಹ ಮದ ಮತ್ಸರ ಇವ 6 ಗುಣ ತೊಳೆದಿರ್ಬೇಕು 3 ಗುಣ ಅಳದಿರ್ಬೇಕು ಅಂದ್ರ ಅವಂಗ ಸಾಧು ಅಂದಾರ ಇರ್ಲಿಕ್ಕಂದ್ರನ ಸೋದು ಅತ್ತಾರೋ ತಮ್ಮ ಸಾಧು ಅನ್ನಂಗಿಲ್ಲ ಅದಕ್ಕೊಂದು ಮಾತು ಹೇಳ್ಯಾರ ಹಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಹಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ನಿನಗ ಏನಂತ ನಾನು ಕರೆಯಲಿ ಹಂಗ ಯಾವದನ್ನಲಿ ಲಿಂಗ ಯಾವದನ್ನಲಿ ಸಾಧು ಯಾರಿಗನ್ನಲಿ ಸೋದು ಯಾರಿಗನ್ನಲಿ ಸಾಧು ಸೋದು ಎರಡು ನಡುವೆ ಈಸಡೆ ಯಾರಿಗನ್ನಲಿ ಯಾರಿಗನ್ನಬೇಕು ಸೀರೆ ಉಟ್ಟತಿ ಮ್ಯಾಗ ಒಂದು ಕುಬಸ ತಟ್ಟತಿ ಕರೆ ಒಳಗೊಂದು ಬ್ಯಾರೇನ ಐತಿ ದಗದ ಮೊದಲು ಇರ್ಲಿ ಅದಕ್ಕ ಹೆಂಗೈತಿದ್ರಿ ಅವರ ಅದಕ್ಕೆ ಭಾಗವತ 12 ವರ್ಷ ತಪ್ಪ ಮಾಡಿದಂಗ ಮಗಳನ್ನು ದೊರವಾಗಬೇಕಾಗಿತ್ತು 360 ಹುತ್ತಿನಾಗ ಹಾಟಿ ಕೂತ್ರು ಕರುಣೆ ಬರ್ಲಿಲ್ಲ ಗಿಡ ಸಿಂದಿ ಗಿಡ ಹೋಗಿ ನಿಂತು ನಿನಗೆ ಅರು ಆಗಲಿಲ್ಲ ಈಳಿಗ್ಯಾರ ಮನ್ಯಾಗ ಹೋಗಿ ಈಳಿಗೆ ಹುಟ್ಟಿ ಬಂದು ಸಿಂದಿ ಗಿಡ ಗೀರಿ ಬಿಟ್ಟಿ ಅವಾಗ ಮಗಳದ ಶ್ರಾಪ್ ಕೊಟ್ಟಾಳೆ ರಣ ಹೇಳಿ 12 ವರ್ಷ ತಪ್ಪ ಮಾಡಿದ್ದೆಲ್ಲೋ ತಂದೆ ಹೆಂಗ ಅನ್ಬೇಕು ನಿನಗೆ ಗಿಡಾಗಿ ನಿತ್ರು ಸಹಿತ ನೀ ಕಬರ್ ಆಗ್ಲಿಲ್ಲ ನನ್ನ ಕೆಡಿಸಿ ನೀ ಹಾಳ ಮಾಡಿ ಅಂದ್ರೆ ಶ್ರೀಶೈಲದೊಳಗ ಪಾತಾಳ ಗಂಗ್ಯಾಗ 7 ಗಜ ಕರಿ ಕಲ್ಲಾಗಿ ಬೀಳತ್ ಶ್ರಾಪ್ ಕೊಟ್ಟಾರ ನಿಮಗ ವಾದವ್ರೆಲ್ಲ ವಾದ್ ಬರ್ತಾರ ಎಬ್ಸ್ಕೊಂಡ್ ಯಾವ ಬರವಲ್ಲ ಇವ್ರ ಹಂಗಿಲ್ರಿ ಆಕಿ ಚೆಂಡಿ ಇದ್ದಳತ್ರಿ ಉರ್ಪಾಟಿ ಓಡು ಕುದುರಿತ್ತ ಆಕಿ ಕಲ್ಲಾಗಿ ಬಿದ್ದಳತ್ತ ಹೆಂಗಸರ್ ಎಬ್ಸವ್ರು ಬಾಳ ಜಲ್ದಿ ಅದಾರ ಈಗ ಜಗತ್ತಿನೊಳಗ ಗಣಸ ಬಿದ್ದಲ್ಲಿ 8 ವರ್ಷ ಅವ್ನು ಎಬ್ಸೋಗ್ರಲ್ಲ ಗಂಡ ಹಾಡವ್ರ ಅದ ಹಂಗಿಲ್ರಿ ಬರೇ ಒಂದ್ ಕಂಟಿ ಮ್ಯಾಗ ಒಂದ್ ಹಸಿರು ಪಡಿಕೆ ಒಗದ್ರನ 3 ತಿಂಗಳು ಜಪ್ಪು ಇಟ್ಕೊಂಡ್ ಕೊಂಡಿರ್ತಾನ್ರಿ ಭಾಗವಜ ಊಟ ಬಿಡ್ತಾನ ನೀವು 3 ತಿಂಗಳು ಬತಾಟಿಗೆ ಅದ ಮಾಯನ ಹಂಗೈತಿ ಹೆಂಗ
ಕುಲ್ಲ ಇದ್ದು ಹುಚ್ಚಿಡಿಸುದು ಬ್ಯಾರೆ. ಬ್ಯಾರೆ ಭಾಗವತ ಹೌದಾ ಬಹಿರಂಗದೊಳಗ ಬರೇ ಹಾ ಕಣ್ಣಿನ ದೃಷ್ಟಿಲೇ ಹುಚ್ಚಿಡಿಸುದು ಬ್ಯಾರೆ. ಬ್ಯಾರೆ ಬ್ಯಾರೆ ನಿದ್ದಿಗಣ್ಣಾಗ ಬಂದು ಹುಚ್ಚಿಡಿಸುದು ಬ್ಯಾರೆ. ಬ್ಯಾರೆ ನೋಡಿ ಹೆಸರು ಮನಿ ಅವ ನಿದ್ದಿಗಣ್ಣಾಗ ಹುಚ್ಚಿಡಿಸ್ತತಿ ಇದು ಮಾಯ. ಮಾಯಾ ಮಾಯಾ ಹಂಗ್ರಿ ನೋಡು ಹೌದಾ ಈಗ ಕನಸು ಬೀಳ್ತೈತಿ. ಹೇಳ್ತಾದ ಇದು ಪ್ರತಿಯೊಂದು ಮನುಷ್ಯನ ಜೀವನದೊಳಗ ಆಗಿ ಹೋಗ್ಲಕ್ಕ ಬೇಕಿದ ಖರೆ ಅದ ಮಾತ ಏನ ಹೌದಾ ಮನುಷ್ಯ ಕನಸು ಬೀಳ್ತೈತಿ. ಹಂಗ್ರಿ ಕನಸಿನಾಗ ಯಾವ್ರೇ ನೆರಿ ಮನೆ ಬಂದು ಬಡದಂಗಾಗಿರ್ತೈತಿ, ಹೊಡ್ದಂಗ್ ಆಗ್ತದ ಕಡದಂಗಾಗಿರ್ತೈತಿ, ಆಗ್ತದ ಕೈ ಕಾಲದೊಳಗಿನ ರಕ್ತ ಹೋದಂಗಾಗಿರ್ತೈತಿ. ನಿದ್ದಿಗಣ್ಣದ ಸುದ್ದಿಯಾಗ ಬಂದು ಎದ್ದು ಹವಾರಿ ನೋಡಿದ್ರ ಏನು ಇರ್ಲ ಕೈ ಕಾಲ ಶುದ್ಧ ಇರ್ತಾವ, ರಗತ್ ಹೋದಂಗಾಗಿರ್ತೈತಿ, ಕರೆ ಹೋಗಿರಂಗಿಲ್ಲ. ಹೋಗಿರಂಗಿಲ್ಲ ಹಾ? ಖರೆ ಅದ ಅದ ಕನಸಿನ್ಯಾಗ ಮುಂದೆ ಏನಾಗ್ತದ ಒಂದು ಹುಡುಗಿ ಬಂದಂಗಾಗಿರ್ತೈತಿ, ಬಂದಂಗಾಗ್ಯಾದ. ಆಕಿ ಸಂಗಾಟ ಗಿಲಿಗಿಚ್ಚಿ ಆಟ ಆಡಿದಂಗಾಗಿರ್ತೈತಿ, ಬಂದಂಗಾಗ್ಯಾದ. ಏನೋ ಕಡ್ಯಾಕ ಆದಂಗಾಗಿರ್ತೈತಿ, ಆಗ್ಯಾದ. ಹವಾರಿ ಎದ್ದು ನೋಡ್ಗುಡ್ದ ಕಡ್ಯಾಕು ಆಗಿರ್ತೈತಿ. ಆಗಿರ್ತದ ಏನು ತೊಯ್ದಿರ್ತದ ಸೊನ್ನೆ ಹಸಿ ಹಸಿ ಆಗಿರ್ತದ ಅಟ್ ಮುಚ್ಚಿಡ್ತು ನೀ ಅಟ್ ಬಿಚ್ಚಿ ಹೇಳು ಕೂಸ. ಹೌದು ಬರ್ರಿ ಅದ ಹೇಳಿನಲ್ಲ ನಿಮಗನ ಜಗಳ ಹತ್ತಿದ್ರ ಥಂಡಿ ಸಹಿತ ಬಿಟ್ಟಿರ್ಬೇಕ. ಹಳದನ ಥಂಡಿ ಹಳದ ಅಚ್ಚಿಕನ ಇರ್ಬೇಕ. ಥಂಡಿ ಬರಬಾರ್ದು ಕಡಿ ತಮ್ಮ ಎಲ್ಲಿಗೆ ಬಂದ್ ನಿಂತು ಬಾ ತಂಗಿ. ಇದು ಹೆಣ್ಣು ಹುಚ್ಚಿಡಿಸ್ತದ ಕನಸಿನ್ಯಾಗ ಸಹಿತ. ಹೌದು ಹೌದಲ್ಲ ಹಂಗಿದ ಮಾಯಾದ ಜಾಲ. ಹೌದ ತಗೊಳಂಗಿಲ್ಲ ತಗೋತಂದ್ರ ಹೊರ ಹೋಗ್ಯಂಗಿಲ್ಲ. ನಾನ್ ಅವನ ಬಿಟ್ಟಿಲ್ಲ. ಸಂಸಾರ ಸುಖ ಸಾಕತೇಳಿ ಸಾಧು ವೇಷ ತೊಟ್ಟ ಸುಡುಗಾಡ ಸೇರಿದ್ರು ಸಹಿತ ಮಾಯಾ ಬೆನ್ನ ಬಿಟ್ಟಂಗಿಲ್ಲ. ಬಿಟ್ಟಿಲ್ಲ ಬಿಟ್ಟಿಲ್ಲ ಇದು ಹೆಣ್ಣುನು ಒಂದ್ ಮಾಯನ, ಹೌದವ ಭೂಮಿನೂ ಒಂದ್ ಮಾಯನ. ಮಾಯನಲ್ಲ ಹಂಗ ಭಾಗವತ ನೀ ಎಲ್ಲಿಗೆ ಹೋಗ್ತಿ ಹೋಗ, ನಿನಗ ಮಾತ್ರ ಮಾಯ ಬೆನ್ನ ಬಿಟ್ಟದಲ್ಲ. ಬಿಟ್ಟಿಲ್ಲ ತಂಗಿ ಏನ ಇದ ಒಂದ್ ಮಾತು ಹೇಳ್ಯಾರ ಅವರು. ಏನಂತ ಹೇಳಿದ್ರಿ? ಜಗತ್ತಿನೊಳಗ ಪರಮಾತ್ಮ ದೊಡ್ಡ ಮತ್ ಹೇಳ್ಕೊತ ಬಂದಿರಿ. ಹೌದು ಹೌದಲ್ಲ ದೇವಿ ಅಂದ್ರ ಅದ್ರ ಅರ್ಥ ಏನು? ಕೇಳಿರ್ಲಿ ದೇವಿ ಅಂತ ಎರಡೇ ಅಕ್ಷರ ಯಾಕೆ ದೇವಿ ದೇ ಅಂದ್ರ ಏನು, ವಿ ಅಂದ್ರ ಏನು? ಹೌದ ದೇವಿ ಅಂದ್ರ ಭಾಗವತ ನನಗ ತಿಳಿದಟ್ ಹೇಳ್ಬೇಕಾಗ್ಯದ. ಹೇಳ್ರಿ ಈ ದೇಹ ಅನ್ನುವಂತ ನೋಡಿ ದೇವಿ ಪುರಾಣ ಬರಿಬೇಕಾಗ್ಯದ. ಹೌದು 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 ಖರಿ. ಯಾವ ಚಿದಾನಂದ ಅದ್ವೈತರಾದ್ರು ಸಹಿತ ಏನ್ ಮಾಡಿದ್ರು? ದೇವಿ ಪುರಾಣ ಬರಿಬೇಕಾದ್ರ ದೇಹ ಅನ್ನುವಂತದ ನೋಡಿ ದೇವಿ ಪುರಾಣ ಬರದಾರ. ಯಾವ್ದ ಕಣ್ಣಿಗೆ ಕಾಣ್ತೈತಿ, ಯಾವ್ದ ಕಣ್ಣಿಗೆ ಹೊಳಿತೈತಿ, ಅದ ದೇವಿ. ನೀವೊಂದು ಮಾತು ಹೇಳ್ರಿ, ಏನಂದ್ರಿ? ದೇವ್ರಂದ್ರ ದೇಹ ಅಂದ್ರ ದೇಹ ರಹಿತ, ವ ಅಂದ್ರ ವನು ರಹಿತ, ರು ಅಂದ್ರ ರೂಪ ರಹಿತ, ರಹಿತ ಅಂದ್ರ ಇದ್ರ ಅರ್ಥ ಇಲ್ಲ ಅಂದಂಗ. ಇಲ್ಲ ಅಂದಂಗಲ್ಲ. ಇಲ್ಲಿ ಡೊಳ್ಳಿನ ಪದ ಕಲಾವಿದರಿದ್ರಿ. ರಹಿತ ಅಂದ್ರ ಇಲ್ಲ ಅಂದಂಗ. ಇಲ್ಲ ಒಮ್ಮೆ ಹೇಳ್ತೀರಿ ದೇವ್ರಿಗೆ ಕೈಯ ಕಾಲ ಕಣ್ಣ ಮೂಗ ಇಲ್ಲ ಒಮ್ಮೆ ಹೇಳ್ತೀರಿ. ಹೇಳ್ತಾರಲ್ಲ ಸೊಲ್ಲಾಪುರ ಸಿದ್ದರಾಮೇಶ್ವರಗ ಮಲ್ಲಯ್ಯನ ರೂಪದಾಗ ಬಂದು ಭೇಟಿ ಕೊಟ್ಟಾನ ತೊಮ್ಮೆ ಹೇಳ್ತೀರಿ. ಭಾಗವತ ಉಡದಗತ್ಲೆ ಎಡ್ಡು ನಾಲಿಗೆ ಅವನ ಮಲ್ಲಯ್ಯಗೆ ಬಂದು ಭೇಟಿ ಕೊಟ್ಟಾನ ಅಂತ ಹೇಳ್ರಿ. ಯಾಕೆ ಮಲ್ಲಯ್ಯ ಕೈಯ ಕಾಲ ಕಣ್ಣ ರೂಪ ಕಿವಿ ಬಾಯಿ ರಕ್ತ ಮಾಂಸ ಸುತ್ತೈತೋ ಇಲ್ಲ? ಎಲ್ಲ ಸುದ್ದಿ ತಂಗಿ. ಪ್ರತಿ ಒಂದು 84 ಲಕ್ಷ ಜೀವರಾಶಿಗೆ ಕೈಯ ಕಾಲ ಕಣ್ಣ ಮೂಗ ಐತೆ. ಐತಲ್ಲ ತಂಗಿ. ಈ ಜೀವ ಬಂದ ಮೊದಲು ಕೂಡಬೇಕಾದ್ರೆ ಈಗ ನೋಡು ಉದಾಹರಣೆ ಕೊಡುನು. ಏನಂತ? ಈಗ ಒಬ್ಬ ಮನಿ ಬಾಡಿಗೆ ಕೇಳಕ್ ಬಂದಾನ. ಹೌದು ಹೌದು. ಮನಿ ಇದ್ದಾಗನ ಬಾಡಿಗೆ ಕೊಡ್ಲಕ್ ಬರ್ತೈತ್ರಿಪ್ಪ. ಹೌದು ಹೌದಲ್ಲ. ಮನಿ ಇದ್ದಾಗ ಬಾಡಿಗೆ ಕೊಡ್ಬೇಕಾಗ್ತದ. ಹೌದು ಹೌದಲ್ಲ. ಮನಿನ ಇರ್ಲಿಕ್ಕಂದ್ರೆ ಎಲ್ಲಿ ಬಾಡಿಗೆ ಇರ್ತಿ? ಹಂಗ ನೋಡ ಮೊದಲ ಪಿಂಡ ತಾಯಿ ಗರ್ಭದೊಳಗ ರಕ್ತ ಕಣ್ಣಿ ಅಂತ ಪಿಂಡ ತಯಾರಾಗಬೇಕು ಮೊದಲ. ಪಿಂಡ ತಯಾರಾದ ಬಳಕ ಒಳಗ ಬಂದ ಜೀವ 4ನೇ ತಿಂಗಳಿಗೆ ಕೂಡ್ಕೋತ ತನಕ ಕೂಡ್ಲಕ್ ಬರಂಗಿಲ್ಲ. ಪಿಂಡ ಮೂಡಿದ ಕ್ವಾರಳ್ಳಿಯವ್ರ ಪದ ಮಾಡಿಟ್ಟಾರ. ಪಿಂಡ ಮೊದಲ ಪಿಂಡ ಮೂಡುವುದು, ಆಮೇಲೆ ಜೀವ ಕೂಡುವುದು. ಇದ್ರೊಳಗ ಹಿರಿದು ಯಾವುದು? ಪಿಂಡ ಮೂಡಿದ ಬಳಕ ಪ್ರಾಣ ಬಂದ ಕೂಡ್ಕೋತದ ವಿನಃ ಪ್ರಾಣ ಇದ್ದ ಬಳಕ ಪಿಂಡ ಬರಂಗಿಲ್ಲ. ಮ್ಯಾಗ ಮುಸಿಕಿ ಬೇಕ ಬೇಡ? ಉದಾಹರಣೆ ಭಾಗವತ ಜಾಯಿಗೆ ಒಂದು ಗೊಂಜಾಳ ನಾಟಿಗೆ ಹಾಕಿದೀವಿ, ಗೊಂಜಾಳ ಬಿತ್ತಿದೀವಿ ಹೊಲದಾಗ. ಗೊಂಜಾಳ ಬಿತ್ತಿದ್ರ ಗೊಂಜಾಳ ನಾಟಿಗೆ ಹೇಳ್ಬೇಕಾದ್ರೆ ಡೈರೆಕ್ಟ್ ಬೀಜನ ಹೇಳಂಗಿಲ್ಲ. ಗೊಂಜಾಳ ಬಿತ್ತಿದ ಗೊಂಜಾಳ ಎದ್ಲಬೇಕಾದ್ರೆ ಮ್ಯಾಲ ಸೊಟ್ಟಿ ತಗೊಂಡು ಹೇಳ್ತೈತಿ. ಅದು ಹೌದೌದಲ್ಲ. ಗೊಂಜಾಳ ಶೇಂಗಾ ಆಗ್ಲಿ ಗೊಂಜಾಳ ಆಗ್ಲಿ ಕಡ್ಲಿ ಆಗ್ಲಿ ಗೋಧಿ ಆಗ್ಲಿ ಮ್ಯಾಲ ಸೊಟ್ಟಿ ತಗೊಂಡ ಹೇಳ್ತೈತಿ. ಮ್ಯಾಲ ಸೊಟ್ಟಿತ್ತಂದ್ರ ಒಳಕ್ ಮತ್ತೊಂದು ಹುಳ ಬಂದು ಬೀಜನ ಮೇಯಂಗಿಲ್ಲ. ಮ್ಯಾಲ ಸೊಟ್ಟಿರ್ಲಿಕ್ಕ ಹುಳಕ್ ಹತ್ತೈತಿ ಒಳಗ ಬೀಜಿಗೆ. ಹಂಗ ಯಾವ ಬೀಜ? ಈ ಬೀಜ ಗೊಂಜಾಳ ಬೀಜ. ಕಡೆ ಕೈ ಮಾಡ್ತೀವ ಹುಲಿ ಕಟ್ಟಿ ಅಂತ ಈ ಕಡೆ ಮಾಡ್ಲಕ್ಕ ಈ ಕಡೆ ಅಂದೇವ್ ನಾವು. ಅದಕ್ಕ ಯಾಕೆ ಹೇಳ್ತಾನೆ ಕೇಳು. ಶರೀರ ಅನ್ನುವಂತ ಸೊಟ್ಟಿತ್ತಂದ್ರೆ ಜೀವಾತ್ಮ ಅನ್ನುವಂತ ಬೀಜಿ ಹುಳ ಹತ್ತಂಗಿಲ್ಲ. ಜರ್ಕರ ಶರೀರ ಅನ್ನುವಂತ ಸೊಟ್ಟಿರ್ಲಿಕ್ಕ ಬಂದು ಕುಂಡ್ರಕ್ ಜಾಗ ಇಲ್ಲ ನಿನಗ. ಅದಕ್ಕ ಕೊಟ್ಟು ಬಿಡ್ರಿ ಅವ್ರಿಗೆ ಸಂದ ಬಾಳತಕ್ಕ ನಾವ ನಿಂದ್ರೋದು ಬೇಡ. ಅದೇ ನಮ್ಮ ಮಾಲಿಂಪುರ ಸುತಾರ್ ಸಾಬ್ರು ಹೇಳ್ತಾರ. ಏನಂತೇಳಿ? ಜೀವೋ ತನು ಎಲ್ಲ ನಂದಿತು ಹಂಗಲ್ಲ ಮತ್ತ ತನ್ನ
ಬದುಕು ಭಾಗ್ಯ ಯಾರಿಗೆ ಕೊಡಲೆಂದಿತು ತನು ಎಲ್ಲ ನಂದೆಂದಿತು ಹೆಂಗ್ರಿ ಯಾನದತಿ ನನ್ನ ಬದುಕು ಭಾಗ್ಯ ಹೌದಲ್ಲ ಈ ಜೀವ ಶರೀರನಂತ ಬದುಕು ಭಾಗ್ಯ ಹೌದು ಹೌದು ನಂದೈತೆ ಒಳಗ ಹೆಂಗ ಹೆಂಗ್ರಿ ನಂದೈತೆ ಅಂತೇಳಿ ಯಾರ ಹೊಲದ ಸೀಮೆಗಲ್ಲ ಮ್ಯಾಗ್ರೆ ಜಪ್ತಿ ಮಾಡ್ಕೊಂಡು ಕುಂಡ್ರಲತ್ತೀನಿ ಇಟ್ಟ ಹಂಗ್ ಮಾಡ್ಬೇಡ್ರಿ ಅದು ನಿಂದ ಅಲ್ಲ ಅಲ್ಲ ಜೀವಾತ್ಮ ಅಂದ್ರೆ ಹೆಂಗ ಹೆಂಗ್ರಿ ಮನಿ ಮುಂದೆ ಸಾಕಿರುವಂತದ ಒಂದು ನಾಯಿ ಸಮ ಇದೆ ಹೌದು ಹೌದು ನಾಯಿ ಇದ್ದಂಗ ಹೌದು ಹೌದಲ್ಲ ನಾಯಿ ಇಲ್ಲಿ ಅಂದ್ರೆ ಹೊಟ್ಟಿ ಹೋಗಿ ಗಂಟ್ಲಿ ಅದನ್ನ ಒಂದ ತಿಂದು ಸುಮ್ಮ ಕುಂಡ್ರಂಗಿಲ್ಲ ಹಾ ಹೆಂಗ ಮತ್ತೊಂದು ಮನೆಗೆ ಆಸೆ ಮಾಡ್ತೈತಿ ಹೌದು ಇಲ್ಲಿ ಹೊಟ್ಟೆ ತುಂಬಲಿಕ್ಕೆ ಮತ್ತೊಂದು ಮನೆ ಹೌದು. ಮತ್ತೊಂದು ಮನೆ ಹೌದು. ಹಂಗ ನಿನ್ನ ಜೀವ ಈ ಶರೀರ ಬಿಟ್ರ ಮತ್ತೊಂದು ಶರೀರ ಬಿಟ್ರ ಮತ್ತೊಂದು ಮನಿನ ಸತ್ತುಳ್ಳವ ಇಂದ ಅಗದಿನಿ ಬಾಳ ನೆಟ್ಟುಳವಿದ್ದೆ ಅಂದ್ರೆ ಅದ ನಂದು ಒಂದೈತ್ರಿ ಮನಿ ಕಾಯಂ ಒಂದ ಮನ್ಯಾಗ ಕೂತು ತೋರ್ಸ ಹೌದು ಬೇಕಲ್ಲ ಎಲ್ಲ ಹಾ. ನಾಯಿ ಆಗಿದೆ ನರಿ ಆಗಿದೆ ಹಂದಿ ಆಗಿದೆ ಗುಬ್ಬಿ ಆಗಿದೆ ಕಾಗಿ ಆಗಿದೆ ಎಲ್ಲಾ ತರ ಇವೆಲ್ಲ ರೂಪ ತಾಳಿ ಬಂದೈತಿದ ಕಡಿಲಾಷ್ಟ ಮಾನವ ಜನ್ಮ ಮನುಷ್ಯಾಗ ನಾಯಿ ಆಗ್ಲಕ್ ನಾಯಿಗತ್ಲೆ ಒದರ್ಲಾಕ ಬರ್ತದ ಬರ್ತೈತಿ. ಕತ್ತಿಗತ್ಲೆ ಒದರ್ಲಾಕ ಬರ್ತೈತಿ ಬರ್ತೈತಿ. ಕುದುರೆಗತ್ಲೆ ಒದರ್ಲಾಕ ಬರ್ತೈತಿ. ಒಂದು ಮಾತು ಹೇಳ್ತೇನ್ರಿ ಅವ್ರೊಂದು ಮಾತು ಹೇಳ್ಯಾರ ಏನಂತ ಗಂಡ ಕುದುರಿ ಆ ಕಡಿ ಮನಸ್ಸು ಡಿಲ್ಲ ಬಿಡಂಗಿಲ್ಲತ್ತ ಭಾಗವಜ ಯಾಕ ಅದಕ್ಕೆ ಮಕಾಡ್ ಯಾಕೆ ಹಾಕ್ಯಾರ ನಿನಗೆ ತಿಳಿದಿಲ್ಲ ತಿಳಿದಿಲ್ಲ ಗಂಡ ಕುದುರಿ ಮಕಾಡ್ ಹಾಕ್ತಾರ ನೋಡಿ ಹಾಕ್ತಾರಲ್ಲ ತಂಗಿ ಯಾಕೆ ಹಾಕ್ತಾರು ಯಾಕ ಆ ಕಡೆ ನೋಡ್ಬಾರ್ದು ಏ ನೋಡುದಲ್ಲೋ ನಿನ್ನ ಬಿಚ್ಚ ಹೇಳ ಹಚ್ಚಿರೇ ಡಿಲ್ಲ ಐತಿ ನೋಡ್ತಂದ್ರ ಕುದುರೆ ಹತ್ತತಿ ಮ್ಯಾಲತ್ ಹೇಳಿ ಅದಕ್ಕೆ ಮಕ್ಕಾಡ್ ಹಾಕ್ಯಾರ ಒಂದ ಲೈನ್ ಹತ್ಲತಿ ಹೇಳಿ ಹೌದು ಭಾಗವಜ ನಿನಗ ಮಕ್ಕಾಡದ ನನಗಿಲ್ಲ ಅದಕ್ಕೆ ಹಂಗ ತಂಗಿ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡ್ಯಾಗ ಒತ್ತಬಹುದು ಹೌದು ಅದೇ ಹೆಣ್ಣ ಮನಸ್ಸು ಮಾಡಿದ್ರೆ ಸಾವಿನ ದಾವಡಿ ಅಂತ ತೆಗೆದು ನಿನ್ನ ಮೆಟ್ಟಿಗೆ ಹಚ್ಚಬಹುದು ಹೌದಲ್ಲ ಹೆಣ್ಣಿನಲ್ಲಿ ಯಾವ ಹತ್ತಿಲಿದ್ರದ ಹಾ ಹಾ ಅದಕ್ಕೆ ನಡಿಲಿತ್ತಮ್ಮ ಕೋಸಾಗಿ ಅಲ್ಲಿ ಏಸ ದಿನ ಹೌದಲ್ಲ ನಿನ್ನ ಕೇಳತೀನೋ ಹರದಾಸ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೇನ ನಿನಗ ಬತ್ತ ವನವೇಶ ಏ ಹೇಳದಿದ್ರ ನಿನ್ನ ಡಪ್ಪ ಕಟ್ಟತೇ ನಿನಗ ಬಂದ ಬಾಳ ತಮ್ಮ ನಿನಗ ಬಂದ ಬಾಳ ಬಲವೇಶ ಇಲ್ಲಿಗೆ ಯಾಕ ಬಂದೆವು ಮೂಳ ನಿನ್ನ ಕರ್ಕೊಂಡ ಬಂದು ಕಾಳ ಸುಳ್ಳ ದುಡ್ಕೊಂಡಿರೋಗ ಮಡ್ಡಿ ನಿನ್ನ ಮಾರಿಗೆ ಬಡದೆವ ಮೂಳ ಬನ್ನೂರ ಊರ ನೀವರ ಅಲ್ಲಿ ನಾಗೇಶ್ ಅವ್ರ ಮೇಳ ಹೊತ್ತಿಗೆ ಪದ ಮಾಡಿ ಪತ್ತೆಗರ ಬೇಡ ಏ ಬೆಳಕ ಬಿದ್ದಂಗ ಚಂದ್ರಮ ಜೋರ ನಿರ್ಗುಣದ ಬೇಕಾದ್ರೆ ಹೋಗ ಸಾಕಾದ್ರ ಬಾರ ನಿನಗಂತಿನ ಗರತಿ ಹೌದು ಹೌದಿಲ್ಲ ಹಾ ಹರ್ಯದ ತೂಕ ಮಾಡಿಕೋ ಒಗತಾನೆ ಹಿಡ್ಕೋ ಒತ್ತಿ ಹಾ ಯಾರು ಒಗತಾನ ಹರಿಲಾಕ ಬೇನ ಹತ್ತಿರೋ ನಿಮ್ಮ ಕಂಪನಿ ಸಾಕಾದ್ರ ಹೋಗವನು ನೀನ ಬೇಕಾದಾಗ ಬರವನು ನೀನ ಹೌದಾ ಸಾಕು ಬೇಕು ನನ್ನಲ್ಲಿಲ್ಲ ಇಲ್ಲ ಎರಡು ನಮ್ನಿ ಹೇಳ್ತಾನ ಮತ್ ಭಾಗವತ ಹಾ ಹೆಂಗ ಒಂದ ಅಂತ ಆಧ್ಯಾತ್ಮಿಕ ಹೌದು ಬೇಕಾದಾಗ ಬಂದವ್ ನೀನ ಹೌದು. ಸಾಕಾದಾಗ ಹೋದವನು ನೀನ ನೀನೇ ನಿನ್ನಲ್ಲ ಹಾ ಹೌದು ಸಾಕಾಗುದು ಬೇಕಾಗುದು ನಿನಗದ ಆಯ್ತಲ್ಲ ಗಂಡ ಹೆಂಡತಿ ಹೋಗು ಕೊಡ್ಬೇಕಾದ್ರ ಸಾಕ್ ಅಂದವನು ನೀನ ಬೇಕಾದಾಗ ಬಂದು ಡೊಗಿದವನು ನೀನು ಹೌದು ಹೌದು ನನ್ನಲ್ಲಿಲ್ಲ ಅದ ಕೆಲಸ ಇಲ್ಲ ಅದಕ್ಕ ನಮ್ ಬಾಗಪ್ಪಜಾಗ ಹೆಂಗಾಗ್ಯದ ಗೊತ್ತೇನ ಹೆಂಗಾಗೈತಿವ ಇದನ್ನ ಒಂದ್ ಜರಾನ ವಯಸ್ಸಲ್ಲಿ ಕಮ್ಮಿ ಇಡ್ತಾರಲ್ಲ ಇದು ಜಗದಾಗ ಇದು ನನಗೆ ಸಣ್ಣದೈತ್ರಿ ಏ ಬಾಳ ಸಣ್ಣ ನಾವು
ಅಂದ್ರೆ ಹೆಂಗ ಅವನು ಲೆಕ್ಕಲೆ ನಾ ಸಣ್ಣಕ್ಕಿ ಅವ ದೊಡ್ಡವ ಅತ್ತ ಅವ್ರಿಗೆ ಆಗೈತಿ ಸಂಶಯ ನಿನಗೆ ಸಂಶಯ ಆಗೈತಿ ಅದು? ಹೆಂಗ್ರಿ ಹೇಳ್ರಲ್ಲ ಸಣ್ಣದ ದೊಡ್ಡದ ಇರ್ಬೇಕಾದ್ರ ಒಳಗ ಮಲು ಬಾಳ ನೀಟ್ ಇರ್ತಾವ ಹೆಂಗ್ರಿ ಹಂಗ ಸುಮ್ಮನ ಸಣ್ಣ ದೊಡ್ಡದ ಇರ್ಲಾಕ ಬರಂಗಿಲ್ಲ ಹೌದ್ ಹೌದಲ್ಲ ಈಗ ನನಗೊಂದು ಮಾತು ಹೇಳ್ರಿ ಏನಂತ ಆಕಿ ನೀ ಎಟ್ಟು ಮಾಡ್ರು ನನಕಿ ಸಣ್ಣಕ್ಕಿ ಅಂತ ಹೇಳ್ಕೊತ ಬಂದ್ರೆ ಪರಮಾತ್ಮ ದೊಡ್ಡವ ಹೌದ್ ಹೌದಲ್ಲ ಪರಮಾತ್ಮ ದೊಡ್ಡ ಒಂದಿ ಭಾಗಪ್ಪ ಸುಮ್ಮ ಒಂದು ಮಾತು ಕೇಳ್ತಾನೆ ಒಂದಾನೊಂದು ಟೈಮ್ದೊಳಗ ಕಾಮ ವಿಕಾರ ತುಂಬಿ ತುಳುಕ್ತಿತ್ತು ಪರಮಾತ್ಮ ಹೌದೇವ ಕಾಮ ವಿಕಾರ ತುಂಬಿ ತುಳುಕುವಂತ ಟೈಮ್ದೊಳಗ ಪಾರ್ವತಿ ಹಿಂಬಾಲ ಮೈ ಮ್ಯಾಲ ಒಂದು ಬಟ್ ಅರಿವಿಲ್ಲದ ಬೆನ್ ಹತ್ತಿದ್ದ ಹೌದಲ್ಲ ಪರಮಾತ್ಮ ಹೌದ್ ಹೌದು ಹಾ? ಹೌದು ಮೈ ಮ್ಯಾಲ ಒಂದು ಬಟ್ ಅರಿವಿಲ್ಲದ ಬೆನ್ ಹತ್ತಿದಾಗ ಅವಾಗ ಒಬ್ಬ ಋಷಿ ಹಾದ ನಡೆದಿದ್ದ ಪಾರ್ವತಿ ಹೋಗಿ ಆ ಋಷಿ ಬೆನ್ನಿದ್ರಿ ನಿತ್ತಳು ಹೌದು ಮುಂದೆ ಆ ಋಷಿ ಅಂದ ನಾವು ಗಣಮಕ್ಕಳ ಇದು ಗಣಮಗನ ಮೈ ಮ್ಯಾಲ ಒಂದು ಬಟ್ ಅರಿವಿಲ್ಲದ ಓಡ್ಲಾಕತೈತಿ ಅಂದ್ರ ಹೌದ ನಮ್ಮ ಅಬರು ಕಳಿತೈತಿ ಬಾ ತಿಳ್ಕೊಂಡೆ ಏನ್ ಮಾಡ್ತಿದ್ದ ತನ್ನ ಕಮಂಡಲದೊಳಗಿನ ನೀರ ತಗೊಂಡ ಪರಮಾತ್ಮನ ಲಿಂಗಕ್ಕೆ ಹೋಚಿದ ಮುಂದೆ ಏನಿದ್ದೀವ ಜಾಗದ ಮ್ಯಾಗ ಪರಮಾತ್ಮನ ಲಿಂಗ ಕಳಿಸಿ ಬಿದ್ದದ ಬಿದ್ದಾಯ್ತಲ್ಲ ಅದೇ ಲಿಂಗ ಮುಂದೆ ಭಾರ ಜ್ಯೋತಿರ್ಲಿಂಗ ಆಗಿ ಉಳಿಬೇಕಾಗೈತಿ ಆಗ್ಯಾವ ಆಗ್ಯಾವ ನಿನ್ನ ಸೋಮನ ನಿನ್ನ ತೆಕ್ಕಿಲ್ಲ ಮಂದಿನ ಮೆಟ್ಟಿಗಸ್ತಿದನ್ ಹೇಳ ಎಲ್ಲಿಂದ ಹಸ್ತ ಒಳ್ಳೆ ಲಿಂಗ ಜೋಡಿಸ್ಕೊಂಡದಿ ಯಾವಾಗ ಅದನ್ನ ಹೇಳ ಅದನ್ನ ಹೇಳ್ತಾರ ಯಾರ ಕೈಯಾಗ ಹುಚ್ಚಿ ಬಿದ್ದೈತಿ ಹುಚ್ಚು ಬಿದ್ದೈತ್ಲ ಯಾವ ದಿವ್ಸ ಹಚ್ಕೊಂಡ್ರಿ ಅದನ್ನ ಆ ಲಿಂಗ ಹಾ? ಆ ಲಿಂಗ. ಆ ಲಿಂಗ ಪಿಟೇಲ್ ಮಾಸ್ತರ್ನ ಕೇಳೋನ್ರಲ್ಲ ಅವನ್ ದಗದ ಮುಗದೈತಿ ಮುಗದೈತಿ ದಗದ ಮುಗದೈತಿ ಅದು ಹೆಣ್ಣಿನ ಕಾಳ ಐತೆವ ಅದು ಹೆಣ್ಣಿನ ಕಂಪನಿ ಐತಿ ಖರೆ ಅದು ಹೆಂಗೈತಿ ಹೇಳೇನ ಹ್ಯಾಂಗ್ರಿ ಹೆಂಗ ಹಾಡಿಕೆ ನಡೆದಿರ್ತಾವ ನಾವ್ ಎಟ್ಟಾದ್ರೂ ಹೆಣ್ಣು ಹಾಡವ್ರ ಹೌದು ಹೌದಲ್ಲ ನೀವು ಗಂಡ ಹಾಡವ್ರ ಹೌದಲ್ಲ ಕೈಲಿ ಆಗಲ್ಲ ನಾವು ಮೈ ಎಲ್ಲ ಹರ್ಕೊಂಡತ್ ಭಾಗವಜ ಹೌದು ಹಂಗೆ ಹೌದು ಅವ್ ರಾಂಪುರದವ್ ಬಂದಾನ್ರಿ ಇವ್ ಸಾರವಾಡದವ್ ಬಂದಾನ್ರಿ ಈಗ ನಿನ್ನಲ್ಲಿ ಗಣ್ಯಾರದವ್ ಬಂದಾನು ಬಂದಾರ್ಲೆ ಅತನ ಅಂತ ನನ್ನ ಮಾತು ಇಲ್ಲ ಯಾಕ್ರಿ ಹಿರಿಯರ್ ಅಲ್ಲಾಕ್ ಬರ್ತೈತಿ ಇಲ್ಲ 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 ಹಂಗ ಬರಂಗಿಲ್ಲ ಅದು ಹೌದು ಹೌದು ಕೀಳು ಮಾಡಿ ಮಾತಾಡ್ದಂಗ ಅನಸ್ತದ ಹೌದು ಹೌದು ನಿಮಗ ಆಗಬೇಕಾಗೈತಿ ಅನ್ನೋ ಕಲಾ ಕಲಾಲ ಕಲಾ ತೋರ್ಸ್ಬೇಕಾಗೈತಿ ಇಟ್ಟ ಹೌದು. ಅವ್ ದಿಲ್ಲಿ ಅದು ಬರ್ಲಿ ಹೌದಲ್ಲ ಅದನ್ನ ತಗೊಂಡ್ ನಿಮಗೇನ್ ಮಾಡೋದದ ಅದಕ್ಕೆ ಅವ್ ರಾಂಪುರದವ್ ಬಂದ್ರಿ ಇವ್ ಶಕುಂತಲಾ ಬಾಯಿ ಕಿಕ್ಕಿಡ್ದಾಕಿ ಬಂದಳ್ರಿ ಹೇ ಭಾಗವಜ ಇಲ್ಲ ಇಲ್ಲ ಯಾಕ ಒಂದ ಪೇಟಿ ಚರಿಗಿನ ಹಿಡಿದ್ಲೆ ಕೈಯಾಗ ಇಂಗಳಿಗೆ ಅವ್ರ ಪದ ಮಾಡ್ಯಾರ ಹೌದು ಮಾಡ್ಯಾರಲ್ಲ ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜ ನಾನು ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಂಜಿ ಮಾಡಿ ಕೊಂಡೆನ ಈ ಕೊರವ್ಯಾನ ಮಾಡಿ ಕೊಂಡೆನ ಮಗರಿ ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜ ನಾನು ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ದೂರದಿಂದ ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಬಲ್ಲೆನ ದೂರದಿಂದ ಬಂದ ಕೆವ್ವ ನಾನು ಮೂರು ಲೋಕದ ಸುದ್ದಿ ಬಂದೆನೋ ಏ ಮೂರು ಮೂರ್ತಿಗ ಮುರದ ನೆಲವ ಮಾಡಿ ನೆಲಕಲಾರದ ಬಗಲಿಗೆ ಹಾಕಿನ ಕೊರವಂಜಿ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ಈ ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜ ನಾನು ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ಬ್ರಹ್ಮಾಂಡಂಬುವ ಬುಟ್ಟಿ ಹೊತ್ತೇನ ನಾವು ಕಂಡ ಪೃಥ್ವಿ ಅದರಾಗಿಟ್ಟೇನ ಏ ಬ್ರಹ್ಮಾಂಡಂಬುವ ಬುಟ್ಟಿ ಮಾಡಿನ ನಾವು ಕಂಡ ಪೃಥ್ವಿ ಅದರಾಗಿಟ್ಟೇನ ಏ ಅಕಾರ ಉಕಾರ ಮಕಾರ ನಿರಾಕಾರದಾಗ ನೆತ್ತ ಬಿಟ್ಟೇನ ಕೊರವಲ್ಲ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರವಲ್ಲ ಮಾಡಿ ಕೊಂಡೆನ ಈ ಕೊರವ್ಯಾನ ಮಾಡಿ ಕೊಂಡೆನ ನಾನು ಕೊರವ್ಯಾನ ಮಾಡಿ ಕೊಂಡೆನ ಕೊಂಚ ಕೊರವಂಜ ನಾನು ಕೊರವ್ಯಾನ ಮಾಡಿ ಕೊಂಡೆನ ಪಂಚ ಕೊರವಂಜಿ ನಾನು ಕೊರ
ಪಂಚವರುವಂಜಿ ನಾನು ಪರವಲ್ಲ ಮಾಡಿಕೊಂಡೆನ ಲಕ್ಷ 84 ಜನ್ಮ ತಿರುಗಿನ ಸಿಗಲಿಲ್ಲವ್ವ ನನಗಿಂತ ಗಂಡನ ಲಕ್ಷ 84 ಜನ್ಮ ತಿರುಗಿನ ಸಿಗಲಿಲ್ಲವ್ವ ನನಗಿಂತ ಗಂಡನ ಏ ಲಕ್ಷವಾದ ದಿಗಂಬರ ಮೂರ್ತಿನ ದಶಮಿ ದಿವಸನ ಲಗ್ನ ಮಾಡಿನ ಪರವಲ್ಲ ಮಾಡಿಕೊಂಡೆನ ಪಂಚವರುವಂಜಿ ನಾನು ಪರವಲ್ಲ ಮಾಡಿಕೊಂಡೆನ ನಾಳೇನು ಕೇಳಂಗಿಲ್ರಿ ಏನಂತ್ರಿ ಈ ಕೃಷ್ಣ ಪರಮಾತ್ಮ ಸೀರೆ ಉಟ್ಟನ ಜಗಕ್ಕೆ ಗೊತ್ತದ ಹೌದು ಹೌದಿವ ಕೃಷ್ಣ ಪರಮಾತ್ಮ ಸೀರೆ ಉಡಬೇಕಾದ್ರ ಅವಂಗ ಸೀರೆ ಕೊಟ್ಟವ್ರು ಯಾರು ಇಷ್ಟ ಮಾತ್ ಖರೆ ಐತಿ. ಹೆಚ್ಚೇನು ಕೇಳಂಗಿಲ್ಲ ಹೌದು ಹೌದು ಕೃಷ್ಣ ಪರಮಾತ್ಮ ಒಬ್ರು ಸೀರೆ ಕೊಟ್ಟವ್ರ ಹೆಸರು ಏನ ಹೌದು ಹೌದಲ್ಲ ತಂಗಿ ಕೊರವ್ಯಾನ ಮಾಡಿಕೊಂಡೆನ ಪಂಚವರುವಂಜಿ ನಾನು ಪರವಲ್ಲ ಮಾಡಿಕೊಂಡೆನ ಪಂಚವರುವಂಜಿ ನಾನು ಪರವಲ್ಲ ಮಾಡಿಕೊಂಡೆನ ಪಂಚವರುವಂಜಿ ನಾನು ಪರವಲ್ಲ ಮಾಡಿಕೊಂಡೆನ ಎಂಗಳಿಗೆ ಊರ ಬಿಟ್ಟು ಬಂದೇನ ಶಕ್ತಿನ ಕೂಡಿಕೊಂಡೆನ ಎಂಗಳಿಗೆ ಊರ ಬಿಟ್ಟು ಬಂದೆನ ಆದಿಶಕ್ತಿನ ಕೂಡಿಕೊಂಡೆನ ಏ ಎಂಗಳಿಗೆ ಊರ ಬಿಟ್ಟು ಬಂದೆನ ಆದಿಶಕ್ತಿನ ಕೂಡಿಕೊಂಡೆನ ಏ ಲಾಲ ಮಮ್ಮದ ಮಕ್ಕಳ ನಡೆ ಅಲ್ಲ